ಎಲ್ಲರಿಗೂ ನಮಸ್ಕಾರ. ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಲ್ಲಿ ಬಿಟ್ಟಿರುತ್ತಾರೆ. ಸೊ ಇದಕ್ಕೆ ಬೇಕಾಗಿರುವಂಥ ಎಕ್ಸಾಮ್ ಪ್ಲ್ಯಾನ್ ಯಾವ ಥರ ಇರುತ್ತೆ ಮತ್ತು ಸಿಲೆಬಸ್ ಏನೇನಿರುತ್ತೆ, ಅದಕ್ಕೆ ಬೇಕಾಗಿರುವಂಥ ಸಬ್ಜೆಕ್ಟ್ಸ್ ಏನೇನು ಬರುತ್ತೆ ಈ ಎಕ್ಸಾಮ್ನಲ್ಲಿ, ಮತ್ತು ರಿಸೋರ್ಸ್ ಏನು ಓದಬೇಕಂತ ಕ್ವಿಕ್ಕಾಗಿ ನೋಡೋಣ. ಪ್ಲ್ಯಾನ್ ಆಫ್ ದ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಬೇಕಾದ್ರೆ, ಈ ಎಕ್ಸಾಮ್ನಲ್ಲಿ ನಿಮಗೆ ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ಸ್, ದಟ್ ಈಸ್ ಸಿವಿಲ್ ಇಂಜಿನಿಯರ್ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ ಮೇಲೆ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಇದು 100 ಕ್ವಶನ್ಸ್ನ ಒಳಗೊಂಡಿರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಟೈಮ್ ಇರುತ್ತೆ. 2 ಪೇಪರ್ ಸೇಮ್ ಸ್ಟ್ರಾಟಜಿ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಬರುವಂಥ ಸಬ್ಜೆಕ್ಟ್ಸ್ಗಳ ಬಗ್ಗೆ ನೋಡೋಣ. ಇವಾಗ GK ಪೇಪರ್ಗೆ ಬೇಕಾಗಿರುವಂಥ ಸಬ್ಜೆಕ್ಟ್ಸ್ಗಳನ್ನು ನೋಡೋಣ. ಈ ನೋಟಿಫಿಕೇಷನ್ ಫೈಲ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇದರಲ್ಲಿ ಬರುವಂಥ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬೇಕಾಗಿರುವಂಥ ಸಬ್ಜೆಕ್ಟ್ ಪೇಪರ್ 1 ನಾನು ಹೇಳಿದೆ, ಪೇಪರ್ 1 ಇರುತ್ತೆ ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳು ಕರೆಂಟ್ ಅಫೇರ್ಸ್ನಿಂದ ಕ್ವಶನ್ಗಳು ಕೇಳ್ತಾರೆ, ಮತ್ತು ಸಾಮಾನ್ಯ ವಿಜ್ಞಾನ, ಕರ್ನಾಟಕದ ಇತಿಹಾಸ, ಭೂಗೋಳಶಾಸ್ತ್ರ, ಇತಿಹಾಸ ಆಗಲಿ ಭಾರತದ ಮತ್ತು ಭಾರತದ ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ಬೌದ್ಧಿಕ ಜನರಲ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ನ ಈ ಎಲ್ಲ ಸಬ್ಜೆಕ್ಟ್ಗಳನ್ನು 100 ಕ್ವಶನ್ಗಳು 100 ಮಾರ್ಕ್ಸ್ಗೆ ಒಳಗೊಂಡಿರುತ್ತೆ. ಸೆಕೆಂಡ್ ಪೇಪರ್ ಬಗ್ಗೆ ಮಾತಾಡಬೇಕಂದ್ರೆ ಸ್ಪೆಸಿಫಿಕ್ ಆಗಿರುತ್ತೆ. ಇದು ಕೇವಲ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳನ್ನು ಒಳಗೊಂಡಿರುತ್ತೆ. ಈ ಪೇಪರ್ 2 ಪಠ್ಯಕ್ರಮ VTU ಕಾಲೇಜ್ನ ಮತ್ತು ಸಿವಿಲ್ನಲ್ಲಿ ಓದಿರುವಂಥ ಸಿಲೆಬಸ್ನ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುತ್ತೆ. ಮುಖ್ಯವಾಗಿ ಈ ಸಬ್ಜೆಕ್ಟ್ಗಳನ್ನು ನೋಡೋಣ. ಇಲ್ಲಿ ಈ ಸಬ್ಜೆಕ್ಟ್ಗಳಿಗೆ ಬೇಕಾಗಿರುವಂಥ ಪುಸ್ತಕಗಳನ್ನು ಯಾವುದ್ಯಾವುದು ಓದಬೇಕಂತ ಇಲ್ಲಿ ಮಾತಾಡೋಣ. ಹಿಂದೆ ಆಗಿರುವಂಥ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿದರೆ, ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ಇತಿಹಾಸ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ ಮತ್ತು ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಅದರ್ಸ್ ಇದು ಎಲ್ಲನೂ ಒಳಗೊಂಡು 100 ಕ್ವಶನ್ಗಳನ್ನು ಕೇಳಿರ್ತಾರೆ. ಇದರಲ್ಲಿ ಬಂದಿರುವಂಥ ಪ್ರತಿ ಸಬ್ಜೆಕ್ಟ್ ವೇಟೇಜ್ನ ಇಲ್ಲಿ ನೀವು ನೋಡ್ಬೋದು. 2017ರಲ್ಲಿ ಆಗಿರುವಂಥ JEE ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂದ ಕ್ವಶನ್ಗಳು ಇತಿಹಾಸದಿಂದ, ಭೂಗೋಳಶಾಸ್ತ್ರದಿಂದ, ರಾಜ್ಯಶಾಸ್ತ್ರದಿಂದ, ಎಕಾನಮಿಯಿಂದ ಮತ್ತು ಎನ್ವೈರ್ಮೆಂಟ್ನಿಂದ ಬಂದಿರುವಂಥ ಕ್ವಶನ್ಸ್ ಸಬ್ಜೆಕ್ಟ್ ವೇಟೇಜ್ನ ಇಲ್ಲಿ ನಾನು ಪ್ರೊವೈಡ್ ಮಾಡಿದ್ದೇನೆ. ಇದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ರಿಸೋರ್ಸ್ ಏನು ಫಾಲೋ ಮಾಡಬೇಕಂದ್ರೆ, ಇಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರಿರ್ತಾರೆ, ಇದು ನಾನು ಮಾತಾಡ್ತಾ ಇರೋದು ಕೇವಲ GK ಪೇಪರ್ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳಿಗೆ, ಹೌದಾ. ಹಿಸ್ಟ್ರಿಯಲ್ಲಿ ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವೈರ್ಮೆಂಟ್ ಮತ್ತು ಸೈನ್ಸ್ ಯಾರು ಕನ್ನಡ ಮೀಡಿಯಂ ಇರುತ್ತಾರೆ ಅವರು ಹಿಸ್ಟ್ರಿಗೋಸ್ಕರ ಈ ಸದಾಶಿವ ಬುಕ್ನ ಓದ್ಬೋದು. ಸದಾಶಿವ ಸರ್ ಬರೆದಿರುವಂಥ ಬುಕ್ ಹಿಸ್ಟ್ರಿಗೆ ಓದ್ಬೋದು. ಇಲ್ಲಿ ಜಿಯೋಗ್ರಫಿಗೆ ಶರಣಯ್ಯ ಭಂಡಾರಿಮಠ ಅಥವಾ ರಂಗನಾಥ್ ಸರ್ದು ಇರುವಂಥ ಪುಸ್ತಕನ ಓದ್ಬೋದು. ಪಾಲಿಟಿಗೆ ಬೇಕಾದರೆ ರಾಜ್ಯಶಾಸ್ತ್ರಗೆ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು PS ಗಂಗಾಧರ್ ಬುಕ್ನ ಓದ್ಬೋದು. ಇಲ್ಲಿ ಎಕಾನಮಿಗೆ ನೋಡಬೇಕಾದ್ರೆ ಗರಣಿ ಸರ್ ಅವರು ಬರೆದಿರುವಂಥ ಪುಸ್ತಕನ ಓದ್ಬೋದು. ಮತ್ತು ಎನ್ವೈರ್ಮೆಂಟ್ಗೆ ನೀವು ಸ್ಟೇಟ್ಸ್ ಬುಕ್ಸ್ನ ಓದ್ಬೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಮತ್ತು ಸೈನ್ಸ್ಗೆ ಬೇಸಿಕ್ ಸ್ಟೇಟಿಂದ ಮಾಡಿರುವಂಥ ಸಿಲೆಬಸ್ 9th ಮತ್ತು 10th ಪುಸ್ತಕಗಳನ್ನು ಓದ್ಬೋದು. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳಿಗೆ ಇತಿಹಾಸಕ್ಕೆ ತಮಿಳ್ನಾಡು NCERT ಇರುತ್ತೆ, ಅದು ಬುಕ್ನ ಓದ್ಕೋಬೋದು. ಜಿಯೋಗ್ರಫಿಗೆ ನೋಡಬೇಕಾದ್ರೆ 11th 12th ಬುಕ್ನ ಓದ್ಬೋದು. ಮತ್ತು ಇಲ್ಲಿ ಲಕ್ಷ್ಮೀಕಾಂತ್ ಬುಕ್ಕು ಕೂಡ ಪಾಲಿಟಿಗೆ ಓದ್ಕೊಳ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ಎಕಾನಮಿಗೆ ತಮಿಳ್ನಾಡು ಮತ್ತು ಇಲ್ಲಿ NCERT ಪುಸ್ತಕ ಬರುತ್ತೆ, ಅದನ್ನು ಓದ್ಕೋಬೋದು. ಇಲ್ಲಿ ಎನ್ವೈರ್ಮೆಂಟ್ಗೆ ನೋಡಬೇಕಾದ್ರೆ 12th ಕ್ಲಾಸ್ ಬಯಾಲಜಿ ಬುಕ್ನಲ್ಲಿ ಬರುವಂಥ ಈ ಲಾಸ್ಟ್ 4 ಚಾಪ್ಟರ್ಸ್ ನೀವು ಇಲ್ಲಿಂದ ಓದ್ಕೊಳ್ಬೋದು. ಓಕೆ, ಇಲ್ಲಿಂದ ಓದ್ಕೋಬೋದು. ಮತ್ತು ಇಲ್ಲಿ ಸೈನ್ಸ್ಗೆ 9th and 10th ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳು ಇಂಗ್ಲೀಷ್ NCERT's ಬುಕ್ನ ಓದ್ಕೊಳ್ಬೋದು. ಇಲ್ಲಿ ನಾವು ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ನೋಡಿದ್ವಿ.
ಮತ್ತು ಇದಕ್ಕೆ ಬೇಕಾಗಿರುವಂಥ ಸಿಲೆಬಸ್ಗೆ ಯಾವ ಪುಸ್ತಕ ಓದಬೇಕು ಅನ್ನೋದನ್ನು ನೋಡಿದ್ದೀವಿ. ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿರುವಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ವೇಟೇಜ್ನ ನಾವು ನೋಡಿದ್ದೀವಿ. ಮತ್ತು ಇಲ್ಲಿ ಸಿಲೆಬಸ್ನ ಮಾತಾಡಬೇಕಾಗಿತ್ತಂದರೆ ಜಿ ಕೆ ಪೇಪರ್ಗೆ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಅದೇ ಸಬ್ಜೆಕ್ಟ್ಸ್ನ ಸಿಲೆಬಸ್ನ ನೀವು ಓದ್ಕೊಳ್ಬೋದು. ಮತ್ತು ಇವಾಗ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಏನು ಬರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂಥ PDF ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ನೋಡ್ಬೋದು. ಇದು ನನ್ನ ಟೆಲಿಗ್ರಾಮ್ ಚಾನಲ್. ಈ ಚಾನಲ್ನಲ್ಲಿ ನೀವು ಬಂದ ಮೇಲೆ ಇಲ್ಲಿ ಪಿನ್ಡ್ ಮೆಸೇಜಸ್ ಅಂತ ಇರುತ್ತೆ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರುವಂಥ ಸಿವಿಲ್ ಇಂಜಿನಿಯರಿಂಗ್ ಪಿನ್ಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬರ್ಬೋದು. ಇಲ್ಲಿ ಬಂದ ಮೇಲೆ ಇದಕ್ಕೆ ಬೇಕಾಗಿರುವಂಥ ಸಿಲೆಬಸ್ ಮತ್ತು NCERT's ಬುಕ್ ಲಿಂಕ್ಸ್ ಮತ್ತು ಇಲ್ಲಿ ಸಿವಿಲ್ ಇಂಜಿನಿಯರ್ಗೆ ಬರುವಂಥ ಸಬ್ಜೆಕ್ಟ್ಗಳು ಇಲ್ಲಿ ನಾನು ಕೊಟ್ಟಿರ್ತೇನೆ. ಮತ್ತು ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇದರಲ್ಲಿನೂ ಬರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಇಂಜಿನಿಯರ್ ಇವಾಗ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಪೋಸ್ಟ್ನ ಇಲ್ಲಿ ಒಂದೊಂದಾಗಿ ನಾನು ಫೈಲ್ನ ಮಾಡಿ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಸಿಲೆಬಸ್ ನೋಡಬೇಕಾಗಿತ್ತು ಅಂದರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು. ಈ ಸಿಲೆಬಸ್ನ ನಾನು ಸಿವಿಲ್ ಇಂಜಿನಿಯರಿಂಗ್ ಇರುವಂಥ ಸಿಲೆಬಸ್ನ ನಾನು 3 ಫೀಲ್ಡ್ನಲ್ಲಿ ನಾನು ಡಿವೈಡ್ ಮಾಡಿದ್ದೇನೆ. ಇದರಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದರೆ ಇಲ್ಲಿ ಬರುವಂಥ MOC ಸಬ್ಜೆಕ್ಟ್ಸ್, ಸರ್ವೆ ಸಬ್ಜೆಕ್ಟ್, ಎಸ್ಟಿಮೇಷನ್ ಸಬ್ಜೆಕ್ಟ್ ಮತ್ತು ಇಲ್ಲಿ ಕಾಂಕ್ರೀಟ್ ಸಬ್ಜೆಕ್ಟ್, RCC ಸಬ್ಜೆಕ್ಟ್ನ ಒಂದು ಸ್ಟ್ರೀಮ್ನಲ್ಲಿ ಮಾಡಿದ್ದೇನೆ. ಇನ್ನೊಂದು ಇಲ್ಲಿ ಸ್ಟ್ರಕ್ಚರಲ್ ಫೀಲ್ಡ್. ಇವಾಗ ನೀವು BTech ಮುಗಿದ ಮೇಲೆ ನೀವು ಯಾವ ಥರ MS MTech ಮಾಡ್ತೀರಲ್ವ, MTechನಲ್ಲಿ ಇದೇ ಥರ ಆದಂಥ ಫೀಲ್ಡ್ಸ್ ಇರುತ್ತೆ, ಸ್ಟ್ರೀಮ್ಸ್ ಇರುತ್ತೆ ಬೇರೆ ಬೇರೆ, ಎನ್ವೈರ್ಮೆಂಟಲ್ಲು, ಸ್ಟ್ರಕ್ಚರಲ್ಲು ಇದ್ರ ಬೇಸಿಸ್ ಮೇಲೇ ಇಲ್ಲಿ 3 ಸಬ್ಜೆಕ್ಟ್ನ 3 ಪಾರ್ಟ್ನಲ್ಲಿ ಡಿವೈಡ್ ಮಾಡೀನಿ. ಇಲ್ಲಿ ಏನು ಸಿಲೆಬಸ್ ಬರುತ್ತೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಾಯಿಲ್ ಮೆಕ್ಯಾನಿಕ್ಸ್ ಮತ್ತು ಸ್ಟೀಲ್ ಡಿಸೈನ್, ಈ ಸಬ್ಜೆಕ್ಟ್ನ ಸಿಲೆಬಸ್ ಒಂದು ಬುಕ್ ನೀವು ಪರ್ಚೇಸ್ ಮಾಡಿಕೊಂಡು ಅಥವಾ ಅಲ್ಲಿ ನಾನು ರೆಕಮೆಂಡ್ ಮಾಡಿರುವಂಥ ಬುಕ್, ನಾನು RS ಕುರ್ಮಿ ಬುಕ್ನ ಓದ್ತೀನಿ. ನಾನು RS ಕುರ್ಮಿ ಪುಸ್ತಕ ಇದರಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಿಂಕ್ ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಇದು ಬಿಟ್ಟರೆ ನಿಮಗೆ ಓದುವಂಥ ಸಬ್ಜೆಕ್ಟ್ಗಳು ಇದರಲ್ಲಿ ಇರುತ್ತೆ. ಮತ್ತು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ಗಳು ಹೈಡ್ರೋಲಿಕ್ಸ್ ಇತ್ತು, ಇರಿಗೇಷನ್ ಇತ್ತು, ಎನ್ವೈರ್ಮೆಂಟ್ ಸಬ್ಜೆಕ್ಟು, ಈ ಸಬ್ಜೆಕ್ಟ್ನ ನೀವು ಓದ್ಕೊಳ್ಬೋದು. ಇಲ್ಲಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಫಸ್ಟ್ ನನ್ನ ಫೀಲ್ಡ್ನಲ್ಲಿ ಇದನ್ನು ಇಲ್ಲಿ ಡಿವೈಡ್ ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಸಿಲೆಬಸ್ನ ಇಲ್ಲಿ ನಾನು ಡಿವೈಡ್ ಮಾಡಿದ್ದೇನೆ. ಇದನ್ನು ರೆಫರೆನ್ಸ್ ಆಗಿ ತಗೊಂಡು ಮತ್ತು ನೀವು ಒಂದು ಪುಸ್ತಕ ಯಾವುದು ಓದ್ತೀರಾ, ಕುರ್ಮಿ ಆದರೆ RS ಕುರ್ಮಿ ಓದಿ, ಅಥವಾ ಡಿಪ್ಲೊಮೊ ಸ್ಟೂಡೆಂಟ್ ವಿಶ್ವನಾಥ್ ಸರ್ ಬರೆದಿರುವಂಥ ಪುಸ್ತಕಗಳನ್ನು ನೀವು ಡಿಪ್ಲೊಮೊ ಲೆವೆಲ್ನಲ್ಲಿರುವಂಥ ಪುಸ್ತಕಗಳನ್ನು ಓದ್ಬೋದು. ಇದು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬೇಕಾಗಿರುವಂಥ ಕಂಪ್ಲೀಟ್ ಮಾಹಿತಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಯೂಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.